ಒಬ್ಬ ನಾಮ ಹಲವು. ಹಾಗೆ ಹಿಟ್ಟು ಒಂದೇ, ಆದರೆ ಅದರಿಂದ 1500 ಥರದ ದೋಸೆ ಮಾಡ್ಬೋದು. ಬಟಾಣಿ ಒಂದೇ, ಅದರಲ್ಲಿ 21 ಥರದ ವಿಟಮಿನ್ಸ್ ಇರುತ್ತೆ. ನೀರು ಒಂದೇ, ಅದನ್ನ ಕುಡಿಯೋದ್ರಿಂದ ದೇಹ ಚೈತನ್ಯವಾಗಿರುತ್ತೆ. ನೋಡಿ ವೀಕ್ಷಕರೇ, ಅಡುಗೆಗೆ ಎಷ್ಟು ಪದಾರ್ಥಗಳಿದೆ ಅನ್ನೋದು ಮುಖ್ಯ ಅಲ್ಲ, ಅದರಿಂದ ಎಷ್ಟೆಷ್ಟು ರುಚಿಯಾಗಿ ಅಡುಗೆ ಮಾಡ್ಬೋದು ಅನ್ನೋದು ಮುಖ್ಯ ಆಗಿರುತ್ತೆ. ಈ ಚಿಂತನ ಮಂಥನ ಮಾಡೋದೇ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಸ್ವಾಗತ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ನಲ್ಲಿ ಕೆಸುವಿನ ವಡೆ, ಅಮ್ಮನ ಕೈ ರುಚಿಯಲ್ಲಿ ಸಬ್ಬಕ್ಕಿ ರೊಟ್ಟಿ, ಆರೋಗ್ಯಕರ ಅಡುಗೆಯಲ್ಲಿ ಜುಗನಿ ಸೂಪ್, ದಿಢೀರ್ ಅಡುಗೆಯಲ್ಲಿ ಪಪ್ಪಾಯಿ ಬ್ರೆಡ್ ರೋಸ್ಟ್, ಕಲಿಯೋಣುಬ್ಬ ಅಡುಗೆಯಲ್ಲಿ ಮಸಾಲೆ ಬಾಳೆಕಾಯಿ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ನಲ್ಲಿ ಕೆಸುವಿನ ವಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಸೀಸನ್ನಲ್ಲಿ ಹೆಚ್ಚಾಗಿ ಕೆಸುವು ಸಿಗುತ್ತೆ, ಅದರಿಂದ ನಾವು ಅಡುಗೆಗಳನ್ನು ಮಾಡೋದು ಕೂಡ ತೋರಿಸಿದ್ದೀವಿ. ಅಂದರೆ ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡೋದನ್ನ ತೋರಿಸಿದ್ವಿ ಅಲ್ಲ, ನೀವು ಅದನ್ನು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಕೂಡ ನಮಗೆ ತಿಳಿಸಿದ್ದೀರಾ. ಹಾಗೆ ಇವತ್ತು ಅದೇ ಇನ್ಸ್ಪಿರೇಷನ್ನಲ್ಲಿ ಇನ್ನೊಂದು ಅಡುಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ, ಅದೇ ಕೆಸುವಿನ ವಡೆ. ಹಿಂದೆ ನೀವು ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡೋದನ್ನ ನೋಡಿದ್ರಿ, ಇವತ್ತು ವಡೆ ಮಾಡೋದನ್ನ ನೋಡ್ತಾ ಇದ್ದೀರಾ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಕೆಸುವಿನ ವಡೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಕೆಸುವಿನ ಎಲೆ, ಚಿರೋಟಿ ರವೆ, ಕೊತ್ತಂಬರಿ, ಮೆಣಸಿನಕಾಯಿ, ಈರುಳ್ಳಿ, ಜೀರಿಗೆ, ಶುಂಠಿ, ತೆಂಗಿನ ತುರಿ, ಎಣ್ಣೆ, ಕಡಲೆ ಹಿಟ್ಟು, ಉಪ್ಪು. ಇವತ್ತಿನ ನಮ್ಮ ಮೊದಲನೇ ಅಡುಗೆ ಸೀಸನ್ ಕುಕಿಂಗ್ನಲ್ಲಿ ಕೆಸುವಿನ ವಡೆ. ನಮ್ಮೆಲ್ಲರಿಗೂ ಗೊತ್ತಿದೆ ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡೋದು. ಹಾಗೆ ಇನ್ನೂ ಒಂದಿಷ್ಟು ವಿಷಯ ನಿಮಗೆ ಕೆಲವರಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಏನಂದರೆ ಕೆಸುವಿಗೆ ತುಂಬ ಥರದ್ದು ಹೆಸರುಗಳಿದೆ. ಈಗ ನಾವು ಸಾಮಾನ್ಯವಾಗಿ ಕೆಸುವು ಅಂತ ಕರಿತೀವಿ, ಆದರೆ ಚೈನಾದಲ್ಲಿ ಟೋರೋ ಲೀವ್ಸ್ ಅಂತ ಕರೀತಾರೆ, ಕೆಲವು ಕಡೆ ಕೋಲೋಕೇಸಿ ಅಂತ ಕೂಡ ಕರೀತಾರೆ. ಇನ್ನೂ ಒಂದು ಹೆಸರಿದೆ ತುಂಬ ವಿಶೇಷವಾಗಿ, ಏನಂದರೆ ಎಲಿಫೆಂಟ್ ಇಯರ್ಸ್ ಅಂತ. ಯಾಕಂದರೆ ಈ ಎಲೆ ಸ್ವಲ್ಪ ದೊಡ್ಡದಾಗಿರುತ್ತಲ್ವಾ, ಈ ಆನೆ ಕಿವಿ ಇರುತ್ತೆ ನೋಡಿ, ಆ ಶೇಪ್ನಲ್ಲಿ ಇರುತ್ತೆ. ಅದಕ್ಕೆ ಹೆಸರು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ, ಆದರೆ ಅದರಿಂದ ಮಾಡುವಂಥ ಅಡುಗೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ಅಂಥ ಡಿಫ್ರೆಂಟ್ ಆಗಿರೋಂಥ ಒಂದು ಅಡುಗೆ ತೋರಿಸ್ತಾ ಇದ್ರಿ. ಯಾವ್ದು ಹೇಳಿ? ವಡೆ. ಫಸ್ಟ್ ಏನು ಮಾಡಬೇಕು ಅಂದರೆ ಎಣ್ಣೆ ಕಾಯಕ್ಕಿಡಬೇಕು. ಅಂದಹಾಗೆ ನೀವೆಲ್ಲ ಇದೇ ಎಣ್ಣೆ ಬಳಸ್ತಾ ಇದ್ದೀರಲ್ವಾ? ಯಾವ್ದು ಹೇಳಿ? ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಅಂತೂ ಅದ್ರ ಪಾಡಿಗೆ ಅದು ಕಾಯ್ತಾ ಇರುತ್ತೆ. ಅಷ್ಟರಲ್ಲೇ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಫಸ್ಟ್ ಏನು ಮಾಡಬೇಕು ಅಂದರೆ ಕೆಸುವಿನ ಎಲೆನ ತಗೊಂಡು ಕ್ಲೀನಾಗಿ ತೊಳೆದು ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಅರ್ಧ ಬಟ್ಲಷ್ಟು ಹಾಕಬೇಕು. ಹಾಗೆ ಕಡಲೆ ಹಿಟ್ಟು ಕೂಡ ಹಾಕಬೇಕು, 4 ಸ್ಪೂನ್ನಷ್ಟು. ನೋಡಿ, ಕೆಸುವು ಬೆಳೆಯೋದಕ್ಕೆ ತುಂಬ ಬೆಳಕು ಬೇಕು, ಅದಕ್ಕೆ ಅದು ನೋಡೋದಕ್ಕೆ ತುಂಬ ಹಸಿರಾಗಿರುತ್ತೆ. ಚಿರೋಟಿ ರವೆ, ಇದು ಕೂಡ 4 ಸ್ಪೂನು. ಕೊತ್ತಂಬರಿ ಹಾಕಬೇಕು, 1 ಸ್ಪೂನಷ್ಟಿದ್ರೆ ಸಾಕು. ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, 4 ಹಸಿಮೆಣಸಿನ್ಕಾಯಿ. ಗೊತ್ತಲ್ವಾ ನಿಮ್ಗೆಲ್ಲರಿಗೂ? ಪುಟಾಣಿ ಅಂದರೆ ಚೋಟ್ ಮೆಣಸಿನ್ಕಾಯಿ ಅಂತಾರಲ್ಲ, ಅದು ಇತ್ತು ಅಂದರೆ ಒಂದು 3 ಹಾಕಿ, ಇಲ್ಲ ತುಂಬ ಖಾರ ಇಲ್ಲದ ಮೆಣಸಿನ್ಕಾಯಿ ಆದರೆ 4 ಹಾಕಿ. ಈಗ ನಾನು ಹಸಿ ಶುಂಠಿ ಹಾಕಿದ್ದೀನಿ 2 ಸ್ಪೂನಷ್ಟು. ಈರುಳ್ಳಿ ಕೂಡ 1 ಈರುಳ್ಳಿ, 1 ಚಿಕ್ಕ ಸ್ಪೂನಿಂದ 1 ಸ್ಪೂನಷ್ಟು ಜೀರಿಗೆ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ. ಏನಿದು ಸನ ಅಡುಗೆ ಮಾಡ್ತಾ ಹಾಡು ಹೇಳ್ತಾ ಇದ್ದಾಳಲ್ಲ, ಅದು ಪತ್ರದ ಹಾಡ? ಏನಕ್ಕಂತ ಯೋಚನೆ ಮಾಡ್ತಾ ಇದ್ರಾ? ಏನೂ ಇಲ್ಲ, ತುಂಬ ಸಿಂಪಲ್. ಏನಂದರೆ ಗುಜರಾತಲ್ಲಿ ಕೆಸುವಿಗೆ ಪತ್ರ ಅಂತ ಕೂಡ ಕರೀತಾರೆ. ನೆನಪಾಯಿತು, ಅದಕ್ಕೆ ಸಾಂಗ್ ಕೂಡ ನೆನಪಾಯಿತು, ಹಾಡೋಣ ಅಂತ. ಹಸಿ ತೆಂಗಿನ ತುರಿ 1 ಬಟ್ಲಷ್ಟು ಹಾಕಿದ್ದೀನಿ. ಕೊನೆಯದಾಗಿ ಏನು ಮಾಡಬೇಕು? ಉಪ್ಪು ಹಾಕಬೇಕಲ್ವಾ? ರುಚಿ ಬೇಕು ಅಂದರೆ ಉಪ್ಪು ಖಂಡಿತವಾಗ್ಲೂ ಮಿಸ್ ಮಾಡಬಾರ್ದು ಅಡುಗೆಯಲ್ಲಿ. ಹಾಗಂತ ಎಲ್ಲ ಹಾಕೋಕ್ಕಾಗಲ್ಲ ರೀ, ಖಾರದ ಅಡುಗೆಗೆ ಮಾತ್ರ. ಈಗ ಬಿಪಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು? ಹಿಟ್ಟಿಗೆ ತಕ್ಕಷ್ಟು ನೀರು ಹಾಕಬೇಕು. ಫಸ್ಟು ಎಲ್ಲ ಕಲಿಸ್ಕೋಬೇಕಲ್ವಾ?
ಜಾಸ್ತಿ ಹಿಟ್ಟೇನು ಬೇಡ, ಕಡಿಮೆನೇ ತಗೊಳ್ಳಿ. ನೋಡಿದ್ರಾ ವೀಕ್ಷಕರೇ, ಬಿಸಿ ಬಿಸಿಯಾಗಿ ಕೆಸುವಿನ ವಡೆ ಹೇಗೆ ರೆಡಿ ಮಾಡೋದು ಅಂತ. ವಡೆ ಅಂದ ತಕ್ಷಣ ಕಡಲೆಬೇಳೆ ನೆನೆ ಇಡಬೇಕು, ಆಮೇಲೆ ಅದನ್ನು ರುಬ್ಬಿಟ್ಟು ವಡೆ ರೆಡಿ ಮಾಡಬೇಕು ಅನ್ನೋ ಟೆನ್ಷನ್ನೇ ಇಲ್ಲ. ಎಷ್ಟು ಈಸಿಯಾಗಿ, ಅದರಲ್ಲೂ ಕೆಸುವಿನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ಅಲ್ವಾ. ಇದರ ಜೊತೆಗೆ ಏನಾಗಬೇಕು, 1 ಕಪ್ ಕಾಫಿ ಇದ್ಬಿಟ್ರಂತೂ ಸಂಜೆ ಟೈಮ್ಗೆ ಕರೆಕ್ಟಾಗಿದೆ ಈ ಅಡುಗೆ. ಸೊ ಹಾಗೆ ಇದನ್ನು ಮಿಸ್ ಮಾಡಬಾರ್ದು ಅಂದರೆ ಮನೇಲಿ ಏನು ಮಾಡಬೇಕು, ಇದನ್ನು ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಾಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಕೆಸುವಿನ ವಡೆ ಮಾಡುವ ವಿಧಾನ: 1 ಗ್ಲಾಸ್ ಬೌಲ್ನಲ್ಲಿ ಕೆಸುವಿನ ಎಲೆ, 4 ಸ್ಪೂನ್ ಕಡಲೆ ಹಿಟ್ಟು, 4 ಸ್ಪೂನ್ ಚಿರೋಟಿ ರವೆ, ಕೊತ್ತಂಬರಿ, ಹಸಿ ಮೆಣಸಿನಕಾಯಿ, ಹಸಿ ಶುಂಠಿ, ಈರುಳ್ಳಿ, ಜೀರಿಗೆ, ಹಸಿ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಕಲಸಿದ ಮಿಶ್ರಣವನ್ನು ವಡೆಯ ಆಕಾರದಲ್ಲಿ ಮಾಡಿ ಬಾಣಲಿಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಬಿಸಿಯಾದ ರುಚಿಯಾದ ಕೆಸುವಿನ ವಡೆಯನ್ನು ಸರ್ವ್ ಮಾಡಿ.